ಇಂಗ್ಲೀಷಲ್ಲಿ ಒಂದು ಮಾತಿದೆ, ಟ್ರೂತ್ ಆಲ್ವೇಸ್ ರಿಮೈನ್ಸ್ ಅಂತ. ಬಿ ಆರ್ ಪಾಟೀಲ್ ಅವರು ಆ ಸತ್ಯನ ಹೊರಗೆ ಹಾಕಿದ್ದಾರೆ ಅಷ್ಟೇ. ಸಿದ್ದರಾಮಯ್ಯನವರು ಎಷ್ಟೋ ಸತ್ಯಗಳನ್ನು ಮುಚ್ಚಿಕೊಂಡು ಅರಗಿಸ್ಕೊಂಡು ನಾನು ದೊಡ್ಡ ಲೀಡರ್ ಅಂತ ಫೋಕಸ್ ಕೊಟ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಎಷ್ಟು ಜನರ ತಲೆ ಮೇಲೆ ಕಾಲಿಟ್ಕೊಂಡು ಬಂದಿದ್ದಾರೆ ಅಂತ ಬಿ ಆರ್ ಪಾಟೀಲ್ ಹೇಳಿರೋದು ಇದೆಯಲ್ಲ, ಅದು ಸ್ಯಾಂಪಲ್ಲು. ಆ ಥರ ಸ್ಯಾಂಪಲ್ಗಳು ಎಷ್ಟಿದೆಯೋ ಸತ್ಯನ ಹೇಳಿದ್ದಾರೆ, ಕರೆಕ್ಟಾಗಿದೆ. ಅದು ಸುರ್ಜೇವಾಲಾ ಅವ್ರಿಗೆ ಬಿ ಆರ್ ಪಾಟೀಲ್ ಹೇಳಲಿ, ಯಾಕೆಂದರೆ ಕಾಂಗ್ರೆಸ್ ಒಳಗಡೆ ಪ್ರಜಾಪ್ರಭುತ್ವದ ಹೆಸರಲ್ಲಿ, ಸಮಾಜವಾದದ ಹೆಸರಲ್ಲಿ ಎಂತಹ ದೌರ್ಜನ್ಯ ನಡೀತಾ ಇದೆ ಅನ್ನೋದನ್ನು ಬಿ ಆರ್ ಪಾಟೀಲ್ಗಿಂತ ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಸ್ ದ ರೈಟ್ ಪರ್ಸನ್. ಅವರು ಸುರ್ಜೇವಾಲಾ ಅವ್ರಿಗೆ ಹೇಳಿ ಈ ಕಾಂಗ್ರೆಸ್ ದುರಾಡಳಿತ ಏನು ಅಂತ ಅವ್ರಿಗೂ ಗೊತ್ತಾಗಲಿ ಹೈಕಮಾಂಡ್ಗೆ. ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕ ಆರೋಷಕ್ಕೆ ಒಂದು ಭವಿಷ್ಯ ನಡೆದಿದ್ದಾರೆ. ಈ ಬರುವಂತಹ ದಸರಾದಲ್ಲಿ ಹೊಸ ಮುಖ್ಯಮಂತ್ರಿ ದಸರಾವನ್ನು ಉದ್ಘಾಟನೆ ಮಾಡ್ತಾರಂತ. ಏನು ಸರ್, ಏನು ಅರ್ಥ ಇದೆ? ಭವಿಷ್ಯ ಬಿಡ್ತಾ ಇದ್ದಾರಲ್ಲ ಎಲ್ಲ ಬಿ ಜೆ ಪಿ ನಾಯಕರು. ಅಲ್ಲ, ನಿನ್ನೆ ದಿನ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಮಾತಾಡಿರೋದನ್ನ ನೀವು ಗ್ರಹಿಸ್ಕೊಂಡ್ರಾ? ಏನು ಮಾತಾಡ್ತಿದ್ದಾರೆ? ಬಂಡೆ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮುಖ ಈ ಕಡೆಗಿದೆ, ಡಿ ಕೆ ಶಿವಕುಮಾರ್ ಮುಖ ಈ ಕಡೆಗಿದೆ. ನಮ್ಮ ಬಂಡೆ ಥರ ಇರುತ್ತೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಗೊತ್ತಾ? ಅಕ್ಟೋಬರ್ ನವಂಬರ್ ನಂತರ ಬಂಡೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾವ್ರೆ ಅಷ್ಟೇ. ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಅದನ್ನೇ ಇಂಡೈರೆಕ್ಟಾಗಿ ಬಂಡೆ ಅಂತ ಯಾರಿಗಪ್ಪ ಹೆಸರಿರೋದು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾವ್ರೆ ಅಷ್ಟೇ, ಭವಿಷ್ಯ ನುಡಿತಾವ್ರೆ. ಅದನ್ನು ಬೇರೆ ಭಾಷೆಯಲ್ಲಿ ಪರಿಭಾಷೆಯಲ್ಲಿ ಹೇಳ್ತಾ ಇದ್ದಾರೆ.